ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಕಂಪ್ಲೀಟ್ ವ್ಯಾಕ್ಸಿಂಗ್ ವಿಡಿಯೋನ ಮಾಡ್ತಾ ಇದೀವಿ. ಸೊ ಹಾಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ಹೇಗೆ ವ್ಯಾಕ್ಸ್ ಮಾಡೋದು ಅಥವಾ ಯಾವ ರೀತಿ ವ್ಯಾಕ್ಸ್ ಮಾಡೋದು. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ನಾವು ಕೂಡ ಬ್ಯೂಟಿಷಿಯನ್ ಕೋರ್ಸ್ನ ಕಲಿಬೇಕು, ಹಾಗೆಯೇ ನಾವು ಕೂಡ ಮೇಕಪ್ ಕೋರ್ಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ, ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಡೈಲಿ ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇದ್ದೀರಾ, ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಸೊ ಏನು ಅಂತಂದರೆ ಆನ್ಲೈನ್ ಅಪ್ಡೇಟ್ಸ್ನ ತಂದಿದ್ದೀನಿ. ಸೊ ಆನ್ಲೈನ್ ಕ್ಲಾಸಸ್ನ ಫ್ರೀಯಾಗಿ ನೀವು ನೋಡ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ, ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಹಾಗೆಯೇ ಪ್ರತಿ ಒಂದು ಅಪ್ಡೇಟ್ಸ್ನ ಕೂಡ ನೀವು ಚೆಕ್ ಮಾಡಿ ಕಮೆಂಟ್ ಮಾಡಬೇಕು. ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ನಿಜವಾಗ್ಲೂ ನಾನು ಅಷ್ಟು ಬೇಗ ಮೋಟಿವೇಟ್ ಆಗಿ ನಾನು ಆನ್ಲೈನ್ ಕ್ಲಾಸ್ನ ಟಕ್ ಅಂತ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಅಶಿವ್ಸ್ ವ್ಲಾಗ್ ಕನ್ನಡ. ನಾವಿಲ್ಲಿ ವ್ಯಾಕ್ಸ್ನ ಮಾಡ್ತಾ ಇದ್ದೀವಿ, ಹ್ಯಾಂಡ್ ವ್ಯಾಕ್ಸ್ನ ಮಾಡ್ತಾ ಇದ್ದೀವಿ. ಸೊ ಹ್ಯಾಂಡ್ ವ್ಯಾಕ್ಸ್ ಮಾಡೋದ್ರಲ್ಲಿ ಅಪ್ಡೇಟ್ಸ್ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇದೆ ಅಂತಲೇ ಹೇಳ್ತೀನಿ. ಇವರೊಂದು ನನ್ನ ಬ್ಯೂಟಿಫುಲ್ ಕ್ಲೈಂಟ್. ಯಾವ ರೀತಿ ಇದ್ದಾರೆ ಅಂತಂದರೆ, ಇವರಿಗೆ ವ್ಯಾಕ್ಸ್ ಅಂತಂದ್ರೇ ತುಂಬ ಭಯ. ಸೊ ಫಾರ್ ದ ಫಸ್ಟ್ ಟೈಮ್ ವ್ಯಾಕ್ಸ್ ಮಾಡಿಸ್ಕೊತಾ ಇರೋದು. ಸೊ ಈ ಥರದವ್ರಿಗೆ ನಾನು ವ್ಯಾಕ್ಸ್ ಮಾಡೋದನ್ನು ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟಾಗಿ ಪೌಡರ್ನ, ಟ್ಯಾಲ್ಕ್ಯೂಮ್ ಪೌಡರ್ನ ಯೂಸ್ ಮಾಡಿ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ವ್ಯಾಕ್ಸನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಚಾಕ್ಲೇಟ್ ಹಾಟ್ ವ್ಯಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಹೀಟ್ ಮಾಡಿಕೊಂಡು ಯಾವ ರೀತಿಯಲ್ಲಿ ತೆಗೆಯೋದು ಅಂತ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಆ ರೀತಿ ತೆಗೆದು ಉಫ್ ಮಾಡಿ ಅದಾದಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ಮೇಲ್ಗಡೆಯಿಂದ ಕೆಳಗವರೆಗೂ ಅಪ್ಲೈ ಮಾಡ್ಕೊಂಡು ಬರಬೇಕು. ಆಫ್ ಟು ಆಫ್ ಅಂದರೆ ಒಂದು ಹ್ಯಾಂಡ್ ಯಾವ ರೀತಿ ಇದೆ, ಹ್ಯಾಂಡಲ್ಲಿ ಅರ್ಧ ಭಾಗದಷ್ಟು ಡಿವೈಡ್ ಮಾಡ್ಕೋಬೇಕು. ಮೇಲ್ಭಾಗದಿಂದ ಅರ್ಧ ಭಾಗ ಅಂದರೆ ಮೊಣಕೈವರೆಗೂ ಅಪ್ಲೈ ಮಾಡಿಕೊಂಡು ಅದಾದಮೇಲೆ ನಾವು ಒಂದು ಸ್ಟ್ರಿಪ್ಸ್ ಏನಿರುತ್ತಲ್ಲ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ನ ಯಾವ ರೀತಿಯಲ್ಲಿ ನಾವು ವ್ಯಾಕ್ಸ್ನ ಅಪ್ಲೈ ಮಾಡಿರ್ತೀವೋ ಅದರ ಅಪೋಸಿಟ್ ವೈಸಲ್ಲಿ ನಾವು ಸ್ಟ್ರಿಪ್ಸ್ನ ಯೂಸ್ ಮಾಡಿ ಹೇರ್ನ ರಿಮೂವ್ ಮಾಡುವಂಥದ್ದು. ಸೊ ಇದೇ ರೀತಿ ಕಂಪ್ಲೀಟ್ ಒಂದು ಹ್ಯಾಂಡನ್ನ ಕವರ್ ಮಾಡ್ಕೊಬೇಕು. ಸೊ ಇವರಿಗೆ ಫಸ್ಟ್ ಟೈಮ್ ಮಾಡ್ತಿರೋದಕ್ಕೆ ತುಂಬಾ ಪೇಯ್ನ್ ಆಯಿತು. ಸೊ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು ಅವರಿಗೆ ಯಾವ ರೀತಿ ರಿಯಾಕ್ಷನ್ ಇದೆ ಅವ್ರದ್ದು ಅಂತ ಹೇಳಿ. ಮತ್ತು ಆಮೇಲೆ ಕರೆಕ್ಟ್ ಆದರು. ತುಂಬ ಸ್ಲೋ ಮಾಡಿದ್ರೂ ಪೇಯ್ನ್ ಆಗೇ ಆಗುತ್ತೆ, ತುಂಬ ಫಾಸ್ಟಾಗಿ ಮಾಡಿದ್ರೂ ಪೇಯ್ನ್ ಆಗುತ್ತೆ. ಸೊ ನೋಡಿಕೊಂಡು ಸ್ಕಿನ್ ನೋಡಿಕೊಂಡು ಅಥವಾ ಅವರು ಹೇಗಿದ್ದಾರೆ ಅದನ್ನು ನೋಡಿಕೊಂಡು ಮಾಡೋದು ಒಳ್ಳೆಯದು. ಹಾಗೆಯೇ ಇಲ್ಲಿ ವ್ಯಾಕ್ಸ್ ಮಾಡಬೇಕಾದ್ರೆ ಹ್ಯಾಂಡ್ ತುಂಬ ಸಣ್ಣ ಇದೆ ಅಲ್ವಾ, ಸೊ ಬೇಗ ಅಂದರೆ ಬೇಗ ಮುಗ್ದೋಯ್ತು. ಬ್ಯೂಟಿಷಿಯನ್ಸ್ಗೆ ಅದೊಂಥರ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ತುಂಬ ದಪ್ಪ ಇರೋರು ಬಂತು ಅಂತಂದರೆ ವ್ಯಾಕ್ಸ್ ಜಾಸ್ತಿ ಖರ್ಚಾಗುತ್ತೆ, ಸ್ಟ್ರಿಪ್ಸ್ ಜಾಸ್ತಿ ಹೋಗುತ್ತೆ. ಹಾಗೆ ತುಂಬ ಸಣ್ಣ ಇರೋರು ಬಂತು ಅಂದರೆ ಕಡಿಮೆ ವ್ಯಾಕ್ಸ್ ಖರ್ಚಾಗುತ್ತೆ, ಕಡಿಮೆ ಸ್ಟ್ರಿಪ್ಸ್ ಯೂಸ್ ಆಗುತ್ತೆ. ಒಂದು ಕಂಪ್ಲೀಟ್ ಹ್ಯಾಂಡ್ಗೆ ನಾವು ಒಂದು ಸ್ಟ್ರಿಪ್ಸನ್ನಷ್ಟೇ ಯೂಸ್ ಮಾಡಬೇಕು, ಒಂದು ಸ್ಟ್ರಿಪ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಬಿಕಾಸ್ ಅದೊಂಥರ ರೂಲ್ಸ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಯಾವ ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಸ್ಟ್ರಿಪ್ಸ್ನ ಆಫ್ ಟು ಆಫ್ ಮಾಡ್ಕೊಂಡಿದ್ದೀನಿ. ಅರ್ಧ ಭಾಗದಷ್ಟು ಆಫ್ ಮಾಡ್ಕೊತೀನಿ, ಅದಾದಮೇಲೆ ಇನ್ನೂ ಅರ್ಧ ಭಾಗದಷ್ಟು ನಾನು ರಿಮೂವ್ ಮಾಡ್ತೀನಿ. ಮತ್ತು ಅದಾದಮೇಲೆ ಇನ್ನು ಅರ್ಧ ಭಾಗದಷ್ಟು ಫೋಲ್ಡ್ ಮಾಡಿಕೊಂಡು ಮಿಕ್ಕಿದ ಅರ್ಧ ಭಾಗದಲ್ಲಿ ಮತ್ತೆ ನಾನು ಹೇರ್ನ ರಿಮೂವ್ ಮಾಡೋದಕ್ಕೆ ತಗೋತೀನಿ. ಸೊ ಇದೇ ರೀತಿಯಲ್ಲಿ ಕಂಪ್ಲೀಟ್ ಒಂದು ಹ್ಯಾಂಡ್ ವ್ಯಾಕ್ಸ್ನ ಕಂಪ್ಲೀಟ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಇದಾದಮೇಲೆ ಅಂಡರ್ ಹ್ಯಾಂಡಲ್ಲಿ ಕೂಡ ನಾವು ಅಪೋಸಿಟ್ ವೈಸಲ್ಲಿ ಅಂದರೆ ಕೈನ ಹಿಂಗೆ ಮೇಲೆ ಕೆತ್ತಿದಾಗ ಮೇಲಿಂದ ಕೆಳಗವರೆಗೂ ವ್ಯಾಕ್ಸ್ ಅಪ್ಲೈ ಮಾಡಬೇಕು. ಅದಾದಮೇಲೆ ನಾವು ಅದರ ಅಪೋಸಿಟ್ ವೈಸಲ್ಲಿ ಅದನ್ನು ರಿಮೂವ್ ಮಾಡುವಂಥದ್ದು. ಸೊ ಬ್ಯೂಟಿಷಿಯನ್ ಕ್ಲಾಸ್ ಅಥವಾ ಮೇಕಪ್ ಕ್ಲಾಸ್ ಅಥವಾ ಹೇರ್ ಕ್ಲಾಸ್, ಸ್ಯಾರಿ ಕ್ಲಾಸ್ ಅಂತ ಬಂತು ಅಂತಂದರೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನನಗೆ ನಿಜವಾಗ್ಲೂ ಮೊನ್ನೆ ಅಷ್ಟೇ ನನಗೆ ಗೊತ್ತಾಗಿದ್ದು. ಎಷ್ಟು ಜನ ರೆಸ್ಪಾನ್ಸ್ ಮಾಡಿದರೆ, ಎಷ್ಟು ಮೆಸೇಜ್ ಬಂದಿದೆ ಅಂತ ಹೇಳಿ. ಸೊ ಇದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ನಾವು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಮೋಟಿವೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನಗೊಂದು ಯೋಚನೆ ಬಂದಿದೆ, ಆನ್ಲೈನ್ ಕ್ಲಾಸ್ನ ಫ್ರೀಯಾಗಿ ಮಾಡಬೇಕು ನಾನು ಅಂತ ಹೇಳಿ ಒಂದು ಸೆಮಿನಾರ್ನ ಇಟ್ಕೋಬೇಕು, ಕಂಪ್ಲೀಟ್ ಮೇಕಪ್ ಮೆಥಡ್ನ ಹೇಳಬೇಕು ಅಂತ ಹೇಳಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ಇತ್ತು ಅಂತಂದರೆ ನನ್ನ ವೀಡಿಯೋಸ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗೆ ಒಂದು ಕಮೆಂಟ್ ಮಾಡಿ, ನಮಗೂ ಕೂಡ ಬೇಕು, ನಾವು ನೋಡ್ತೀವಿ ಅಂತ ಹೇಳಿ. ಶೋರ್ ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ಈ ವೀಕಲ್ಲೇ ನಾನು ಆನ್ಲೈನ್ ಕ್ಲಾಸ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವ್ಯಾಕ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದಾಯ್ತಲ್ವ. ವ್ಯಾಕ್ಸ್ ಆದಮೇಲೆ ನಾವು ಬಿಫೋರ್ ಜೆಲ್ನ ಆಲ್ರೆಡಿ ಅಪ್ಲೈ ಮಾಡಿದ್ವಿ, ಇವಾಗ ನಾವು ಆಫ್ಟರ್ ಜೆಲ್ ಅಪ್ಲೈ ಮಾಡಿಕೊಂಡು ಮಸಾಜ್ನ ಮಾಡಬೇಕು. ಸೊ ಈ ರೀತಿ ಮಸಾಜ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ರ್ಯಾಷಸ್, ಬಬಲ್ಸ್ ಅಥವಾ ಏನೇ ಒಂದು ಕಿರಿಕಿರಿ ಅಂಥದ್ದು ಆಗಲ್ಲ. ಹಾಗೆಯೇ ಆ ಒಂದು ಅಂಟಂಟ ಫೀಲ್ ಏನಿರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ. ಸೊ ಹಾಗಾಗಿ ನಾವು ಜೆಲ್ಲನ್ನು ಯೂಸ್ ಮಾಡೋದು ತುಂಬ ಉತ್ತಮ. ಜೆಲ್ ಇಲ್ಲ ಅಂತಂದವರು ಕೊಬ್ಬರಿ ಎಣ್ಣೆ ಅಥವಾ ಬಿಸಿ ನೀರಲ್ಲಿ ಬೇಡ, ತಣ್ಣೀರಿನಲ್ಲಿ ವಾಶ್ ಮಾಡ್ಬೋದು, ಹ್ಯಾಂಡ್ ವಾಶ್ ಮಾಡ್ಬೋದು. ನೋಡ್ಬೋದು ನೀವೇ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗುತ್ತೆ. ಯಾರೇ ಆದರೂ ಅಷ್ಟೇ ಮಂತ್ಲಿ ಒನ್ಸ್ ಆದರೂ ವ್ಯಾಕ್ಸ್ ಮಾಡಿಸೋದು ತುಂಬ ಒಳ್ಳೆಯದು. ಬಟ್ ಹೇರು ಪ್ರೊಟೆಕ್ಟ್ ಮಾಡುತ್ತೆ ನಿಜ, ಬಟ್ ಅದೊಂದು ಟ್ಯಾನ್ ರೀತಿ ಕಾಣಿಸುತ್ತಲ್ಲ, ಅದನ್ನು ರಿಮೂವ್ ಮಾಡ್ಕೊಳ್ಳೋದ್ರಿಂದ
ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಒಂದು ಬ್ಯೂಟಿಗೋಸ್ಕರ ನಾವು ಮಂತ್ಲಿ ಒನ್ಸ್ ಈ ರೀತಿ ಒಂದು ಆಪ್ಷನ್ ತೊಗೊಳ್ಳೋದು ತುಂಬ ಬೆಟರ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನನ್ನ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಆಗಿದ್ರೆ ನೀವೇನು ಮಾಡಬೇಕು, ಜಸ್ಟ್ ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರಿಬಾರ್ದು. ಆನ್ಲೈನ್ಗೋಸ್ಕರ ಬೇಗ ಬೇಗ ಅಪ್ಡೇಟ್ ಮಾಡ್ತೀನಿ, ಅಪ್ಡೇಟ್ ಆಗಿರಿ. ಥ್ಯಾಂಕ್ ಯು. ವಿಡಿಯೋ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆಗೋವರೆಗೂ ನೋಡಿ.